ವೆಲ್ಕಮ್ ಬ್ಯಾಕ್ ಟು V4 ಮೋಟಿವೇಶನಲ್ ಚಾನೆಲ್. ಪವಿತ್ರವಾದ ಕಮಲದ ಹೂವು ಕೆಸರಿನಲ್ಲಿ ಅರಳುತ್ತದೆ, ಆದರೆ ಅದರಿಂದ ಪ್ರತ್ಯೇಕವಾಗಿಯೇ ದೂರ ಉಳಿದು ಬಿಡುತ್ತದೆ. ಈ ಹೂವನ್ನು ಶುದ್ಧತೆಯ ಸಂಕೇತ ಎಂದು ಕರೆಯುತ್ತಾರೆ. ಕಮಲದ ಹೂವಿನ ಹಾಗೆ ನಾವು ಶುದ್ಧವಾಗಿರಲು ಕಲಿಯಬೇಕು ಅಷ್ಟೇ. ಚಿಂತಿಸುವುದರಿಂದ ನಮಗೆ ಆಗುವ ಪ್ರಯೋಜನಗಳಿಗಿಂತ ಆಗುವ ಅನಾನುಕೂಲತೆಗಳೇ ಹೆಚ್ಚು. ಚಿಂತೆ ಮತ್ತು ಚಿತೆಗೆ ಇರುವ ಒಂದೇ ಒಂದು ವ್ಯತ್ಯಾಸವೆಂದರೆ, ಚಿಂತೆ ಮನಸ್ಸನ್ನು ಹಾಳು ಮಾಡಿದರೆ ಚಿತೆ ಮನುಷ್ಯನನ್ನೇ ಹಾಳು ಮಾಡಿ ಬಿಡುತ್ತದೆ. ಜೀವನದಲ್ಲಿ ಚಿಂತೆಗಳು, ಕಷ್ಟಗಳು, ನೋವು, ನಲಿವು, ಸಮಸ್ಯೆಗಳು, ಸಂಕಷ್ಟಗಳು ಇವೆಲ್ಲ ಇದ್ದುದೇ. ಅದಕ್ಕೆ ನಾವು ಚಿಂತೆ ಮಾಡಿಕೊಂಡು ಕೂತರೆ ಪ್ರಯೋಜನವಿಲ್ಲ. ಮುಂದೆ ಸಾಗಬೇಕು. ಈ ಬದುಕೇ ಒಂದು ಹೋರಾಟ ಎಂಬುದನ್ನು ಮರೆಯಬಾರದು. ಈ ಬದುಕಿನಲ್ಲಿ ನಾವು ಮಾಡುವ ಹೋರಾಟವನ್ನು ಪ್ರಾಮಾಣಿಕವಾಗಿ ಮಾಡುತ್ತಾನೆ ಇರಬೇಕು. ಒಂದಲ್ಲ ಒಂದು ದಿನ ನಾವು ಗೆದ್ದೇ ಗೆಲ್ಲುತ್ತೇವೆ. ಆ ಗೆಲುವು ಅವಿಸ್ಮರಣೀಯವಾಗಿಯೇ ಉಳಿಯುತ್ತದೆ. ಈ ಜೀವನದಲ್ಲಿ ನಾವು ಯಾವುದೇ ಕೆಲಸವನ್ನು ಪ್ರಾಮಾಣಿಕವಾಗಿ ಶುದ್ಧ ಮನಸ್ಸಿನಿಂದ ಮಾಡಿ ನೋಡಿದರೆ ಆಗ ನಮ್ಮ ಗೆಲುವು ನಿಶ್ಚಿತವಾಗಿರುತ್ತದೆ. ಮಾನವನ ಸ್ವಯಂ ವಿನಾಶ ಮತ್ತು ನರಕಕ್ಕೆ 3 ದ್ವಾರಗಳಿವೆ. ಅವುಗಳೇ ಕಾಮ, ಕೋಪ, ದುರಾಸೆ. ಎಲ್ಲಿಯವರೆಗೆ ಇವುಗಳಿಂದ ನೀವು ದೂರವಿರುವುದಿಲ್ಲವೋ ಅಲ್ಲಿಯವರೆಗೆ ನಿಮ್ಮಲ್ಲಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಶಾಂತಿ ನೆಲೆಸುವುದಕ್ಕೆ ಸಾಧ್ಯವೇ ಇಲ್ಲ. ಮನುಷ್ಯ ಹಳೆಯ ಬಟ್ಟೆಗಳನ್ನು ತ್ಯಜಿಸಿ ಹೊಸ ಬಟ್ಟೆಗಳನ್ನು ಧರಿಸಿದಂತೆ ಆತ್ಮವೂ ಕೂಡ ಹಳೆಯ ಮತ್ತು ನಿಷ್ಪ್ರಯೋಜಕತೆಗಳನ್ನು ತ್ಯಜಿಸಿ ಹೊಸ ಭೌತಿಕ ದೇಹವನ್ನು ಪಡೆಯುತ್ತದೆ. ಯೋಚಿಸುವುದನ್ನು ನಿಮ್ಮ ತಲೆಯಿಂದ ತೆಗೆದು ಬಿಡಿ ಸ್ನೇಹಿತರೆ. ಎಷ್ಟೇ ಯೋಚಿಸಿದರೂ ಅದು ನಿಮ್ಮ ವಿನಾಶಕ್ಕೆ ದಾರಿ ಮಾಡಿಕೊಡುತ್ತದೆಯೇ ಹೊರತು ನಿಮ್ಮ ಸುಖಕ್ಕೆ ಅವಕಾಶ ಮಾಡಿಕೊಡುವುದೇ ಇಲ್ಲ. ಮತ್ತೊಬ್ಬರ ಮೇಲೆ ಹಗೆ ಸಾಧಿಸುತ್ತಾ ಸಮಯ ವ್ಯರ್ಥ ಮಾಡಬೇಡಿ ಸ್ನೇಹಿತರೆ. ನಿಮಗೆ ನೋಯಿಸಿದವರು, ನಿಮಗೆ ಅನ್ಯಾಯ ಮಾಡಿದವರು ಅವರ ಕರ್ಮವನ್ನು ಅವರೇ ಅನುಭವಿಸುವಂತೆ ಆಗೇ ಆಗುತ್ತದೆ. ನಿಮ್ಮ ಕೆಲಸ ನೀವು ಮಾಡುತ್ತಾ ಹೋಗಿ. ಫಲಿತಾಂಶದ ಬಗ್ಗೆ ಎಂದಿಗೂ ಚಿಂತೆ ಮಾಡಬೇಡಿ. ಯಾರಿಗೆ ಯಾವಾಗ ಹೇಗೆ ಎಷ್ಟು ಕೊಡಬೇಕು ಎಂದು ಆ ಭಗವಂತ ಮೊದಲೇ ನಿರ್ಧಾರ ಮಾಡಿರುತ್ತಾನೆ. ಜೀವನದಲ್ಲಿ ನಿಮ್ಮದಲ್ಲದ್ದನ್ನು ಹಠದಿಂದ ದಕ್ಕಿಸಿಕೊಳ್ಳಬೇಡಿ. ಒಂದು ವೇಳೆ ಹಠದಿಂದ ದಕ್ಕಿಸಿಕೊಂಡಿದ್ದೇ ಆದಲ್ಲಿ ಅದು ಬಹಳ ಕಾಲ ನಿಮ್ಮ ಬಳಿಯಲ್ಲಿ ಉಳಿಯುವುದಿಲ್ಲ. ಚಿಂತೆ ಬಿಟ್ಟು ಯಶಸ್ಸಿನ ಹತ್ತಿರ ಸಾಗಿ. ಪ್ರಾಮಾಣಿಕ ಹೆಜ್ಜೆಯನ್ನು ಇಡಿ. ಗೆಲುವು ನಿಮ್ಮದಾಗೆ ಆಗುತ್ತದೆ ಸ್ನೇಹಿತರೆ. ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಅಂದ ಹಾಗೆ ನೀವು ಗೆಲುವಿನ ಹತ್ತಿರ ಸಾಗಿ. ಕೊನೆಯದಾಗಿ ಸ್ನೇಹಿತರೆ, ನೀವು ಇನ್ನೊಬ್ಬರಿಗೆ ಕೊಟ್ಟ ವಸ್ತುವೇ ಆಗಲಿ ಅಥವಾ ದಾನದ ರೂಪದಲ್ಲಿ ಏನೇ ಆಗಲಿ ಮುಂದಿನ ದಿನಗಳಲ್ಲಿ 1000 ಪಟ್ಟು ಹೆಚ್ಚಾಗಿ ಅದು ನಿಮಗೆ ಮರಳಿ ಬಂದೇ ಬರುತ್ತದೆ ಎಂಬುದನ್ನು ಮರೆಯಬೇಡಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ಮೋಟಿವೇಶನಲ್ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.